Second standard, Divya. First standard. First standard. Bunny. Bunny. ಪ್ರತಿ ವರ್ಷನೂ ಬರ್ತಾ ಇರ್ತೀವಿ ಇಲ್ಲಿಗೆ. ನಮ್ಮ ಸಹೋದರ ಸಂದೇಶ್ ಅವರು ಇಲ್ಲಿ ಏನಿದೆ ಅವಶ್ಯಕತೆ ಏನಿದೆ ಕೇಳಿ ಅವ್ರಿಗೆ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ನಮ್ಮ ಅಣ್ಣ ತಮ್ಮಂದಿರು ಸೇರಿ ಇಲ್ಲ ಅದು ಅದೇ ರೀತಿ ಈ ಬಾರಿ ಹೇಳಿದ್ದನ್ನು ಇಲ್ಲಿ ಬಂದು ಈ ಸಲ ಕೊಟ್ಟಿದ್ದೀವಿ, ವಿತರಣೆ ಮಾಡಿದ್ದೀವಿ. ಆ ಥರ ಏನಿಲ್ಲ, ಎಲ್ಲ ರೀತಿ ಇದಿದೆ. ಅದನ್ನು ಬಳಸ್ಕೊಳಕ್ಕೆ ಬರ್ತಾ ಇಲ್ಲ ನಮ್ಗಳಿಗೆ, ಜನಗಳಿಗೆ ಅದನ್ನು ಬಳಸ್ಕೊಳಕ್ಕೆ ಬರ್ತಾ ಇಲ್ಲ. ಅಷ್ಟೇ ಖುಷಿ ಆಗುತ್ತೆ, ಮಕ್ಕಳಂದ್ರೇ ಖುಷಿ ಅಲ್ವಾ, ಖುಷಿಯಾಗುತ್ತೆ. ಇವತ್ತಿನ ಕಾರ್ಯಕ್ರಮ ಈಗ ಬೆಟ್ಟಕ್ಕೆ ಹೋಗಿದ್ದು ಇಲ್ಲಾಗಿದೆ. ಇನ್ನು ಆಶ್ರಮದಲ್ಲಿ ಒಂದು ಊಟ ಇದೆ, ಆಮೇಲೆ ಡಫ್ ಆ್ಯಂಡ್ ಡಮ್ಮಲ್ಲಿ ಒಂದು ಊಟ ಇದೆ, ಆಮೇಲೆ ಇನ್ನೊಂದು ಸರ್ಕಾರಿ ಶಾಲೆಯಲ್ಲಿ ನಮ್ಮ ಸಹೋದರ ಬುಕ್ಕು ಕೊಡೋದನ್ನು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ಆಮೇಲಿಂದ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲು ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಎಲ್ಲ ಸ್ನೇಹಿತರುಗಳು ಏನು ಆಯೋಜನೆ ಮಾಡಿದ್ದಾರೆ ಅಲ್ಲಿ ಹೋಗಿ ಬರ್ತಾ ಇರೋದಷ್ಟೇ. ಈ ಬಾರಿ ಪ್ರತಿ ವರ್ಷವೂ ನಮ್ಮ ಸಹೋದರರು ಜಗದೀಶ್ ಅಣ್ಣವ್ರು ಬಂದಿದ್ದಾರೆ, ಅದೊಂದು ವಿಶೇಷ ನಮಗೆ ಪ್ರತಿ ವರ್ಷ. ಅದೇ ರೀತಿ ಈ ವರ್ಷ ಎಲ್ಲ ಏನು ಸ್ನೇಹಿತರು ಆಯೋಜನೆ ಮಾಡಿದರೆ ಅಲ್ಲಿ ಓಡಾಡ್ಕೊಂಡು ಇರೋದಷ್ಟೇ. ನಮ್ಮ ಶಾಸಕರಾದಂಥ ಕ್ಷೇತ್ರದ ಮನೆ ಮಗ ಹರೀಶ್ ಗೌಡ್ರು ಸಹಕಾರ, ಅವರ ಆಶೀರ್ವಾದ, ಅವಕಾಶ ಆದಷ್ಟು ಬೇಗ ಯಾವ್ದಾರ ಒಂದು ಎಲ್ಲ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡೋದ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಸಹಕಾರ ಇದೇ ರೀತಿ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮಾನಿ ಅಂತ ಯಾರೂ ಇಲ್ಲ ಇಲ್ಲಿ, ಎಲ್ಲ ನಮ್ಮ ಅಣ್ಣ ತಂದಿರೋ ಪಾಪ ಒಂದು ವಾರ 10 ದಿನ ತಲೆ ಕೆಡ್ಸ್ಕೊಂಡು ಎಲ್ಲ ನಮ್ಮ ಸ್ನೇಹಿತರು ಒಬ್ರು ಹೆಸರು ಹೇಳಿದ್ರೆ ಒಬ್ರಿಗೆ ಇದಾಗುತ್ತೆ. ಎಲ್ಲ ಮಾಡಿದ್ದಾರೆ ಒಂದು ವಾರ 10 ದಿವಸದಿಂದ. ಅವ್ರು ನಮ್ಮ ಬರ್ತಡೇನ ಅವರು ವಿಶೇಷವಾಗಿ ಏನೋ ಒಂದು ಮಾಡಬೇಕು, ನಮ್ಮ ಏಳಿಗೆನ ಅವ್ರು ಬಯಸ್ತಾ ಇದ್ದಾರೆ. ಅದಕ್ಕೆ ನಾನು ಸದಾ ಚಿರುಣುಣಿಯಾಗಿ ಇರೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ನಮ್ಮ ಅಣ್ಣ ತಂದಿರೋ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿಲ್ಲ, ಪ್ರತಿ ವರ್ಷ ಬರ್ತಾ ಇರ್ತೀವಿ ಮೈಸೂರಿಗೆ ಸಂದೀಪಣ್ಣ ಬರ್ತಡೇಗೆ. ಇದು ವರ್ಷವೂ ಬರ್ತಾ ಇರ್ತೀವಿ, ಮುಂದೂ ಬರ್ತಾ ಇರ್ತೀವಿ. ಅವ್ರ ಒಳ್ಳೆ ಕೆಟ್ಟ ಎಲ್ಲ ವಿಚಾರದೊಳಗೂ ನಾವು ಇರ್ತೀವಿ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ಕೊಂಡು ಒಳ್ಳೇದಾಗಲಿಂದ ಒಳ್ಳೇದು ಬಯಸ್ತಾ ಇರ್ತೀವಿ ಎಲ್ಲರಿಗೂ ಅಷ್ಟೇ. ಎಷ್ಟು ಕಿಲೋಮೀಟ್ರ್ ಆದರೂ ಬರ್ತಾ ಇರ್ತೀವಿ. ಯಾಕೆಂದರೆ ಸಂದೀಪಣ್ಣ ಅಂತ ಮನುಷ್ಯ ವ್ಯಕ್ತಿನ ಸಿಗಬೇಕು ಅಂದರೆ ಹಂಗೆ ಸರಳಾಗಿರಲ್ಲ. ಸಿಕ್ಕಾಗ ನಾವು ಅದನ್ನು ಚೆನ್ನಾಗಿ ಬಳಸ್ಕೋಬೇಕು. ಅದೇ ಥರ ಆಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬೇಕು ಅಷ್ಟೇ. ಒಳ್ಳೆ ಮನುಷ್ಯ, ಮನುಷ್ಯನ ಬಗ್ಗೆ ಏನು ಹೇಳ್ಬೇಕು ಅಂತೇಳಿ ಏನಿರಲ್ಲ. ಆ ಮನುಷ್ಯನ ನೋಡ್ರೆಲ್ಲ ಗೊತ್ತಾಗ್ಬಿಡತ್ತೆ. ಏನು ಬೆರಿತೀವಲ್ಲ ಅದೇ ಇಂಪಾರ್ಟೆಂಟ್. ಅವ್ರು ಏನು ಮಾಡ್ತಾರೆ ಅಂದ್ರೆ ಅವ್ರ ಜೊತೆಗೆ ಇರ್ತೀವಿ, ಎಲ್ಲ ಥರದವ್ರಿಗೂ ಇರ್ತೀವಿ. ಅದ್ರ ಬಗ್ಗೆ ಏನು ಯಾವುದೇ ಥರ ಭಿನ್ನಾಭಿಪ್ರಾಯ ಇಲ್ಲ. ಅವ್ರಂಥದ್ದು ಮಾಡ್ತೀವಿ ಅಂತಂದರೆ ಒಂದು 4 ತಾಸು ಮುಂಚೆಗೆ ನಾವು ಅವ್ರ ಜೊತೆಗೆ ಇರ್ತೀವಿ.